ಪ್ರತಿಯೊಂದು ಅನಾಥಾಶ್ರಮಗಳಲ್ಲಿ ನಿರಾಶ್ರಿತರ ಜಾಗದಲ್ಲಿ ಅವಿದ್ಯಾವಂತರಿಗೆ ವಿದ್ಯಾವಂತರನ್ನಾಗಿ ಮಾಡಿಸಿ ಕಿವಿಯಿಂದವರಿಗೆ ಕಿವಿ ಕೊಟ್ಟು ಕಾಲಿಂದವರಿಗೆ ಕಾಲು ಕೊಟ್ಟು ಊಟ ಇದ್ದವರಿಗೆ ಊಟ ಕೊಟ್ಟು ಮಹಾನ್ ವ್ಯಕ್ತಿಯಾಗಿ ಇವತ್ತು ನಕ್ಷತ್ರಕ್ಕೆ ಆಕಾಶ ಹಾಕುತ್ತಾ ಇದ್ದಾರೆ. ಹಾಗೆ ಇವತ್ತು ನಾವು ನಿರಾಶ್ರಿತರ ಆಶ್ರಮದಲ್ಲಿ ಈ ಜನಧ್ವನಿ ಫೌಂಡರ್ ಮಹೇಶ್ ಜವಾದ ರಾಜಕುಮಾರ್ और आश्रम ಮಹೇಶ್ವರು ಬೆಳಬೇಕು. ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಹಾಗೂ ನಮ್ಮೆಲ್ಲರ ಸಹಕಾರ ನಿಮ್ಮೊಂದಿಗೆ ಇರುತ್ತೆ ಅಂತ ಹೇಳ್ತಾರೆ. ಮಾತು ವಿರಾಮ ಕೊಡ್ತೀನಿ. ಧನ್ಯವಾದಗಳು, ನಮಸ್ಕಾರ. ಪ್ರತಿಯೊಬ್ಬರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಮಹೇಶ್ ಏನಾದ್ರು ಹೇಳ್ತೀರಾ? ಇನ್ಸ್ಟಾಗ್ರಾಮ್ ಲೈವ್ ಮಾಡ್ತಾ ಇದೆ. ತುಂಬಾ ಖುಷಿಯಾಯಿತು ಹುಟ್ಟುಹಬ್ಬ ಅಂತ. ಯಾಕೆಂದ್ರೆ ಕಾರ್ಯಕ್ರಮಗಳನ್ನ ಎಲ್ಲೆಲ್ಲೋ ಮಾಡ್ತಾರೆ. ಆಶ್ರಮದಲ್ಲಿ ವಯಸ್ಸಾದವರಿಗೆ ತುಂಬಾ ಬೇಜಾರಾಗಿರ್ತಾರೆ. ಅಂಥವ್ರ ಮಧ್ಯೆ ನಾವು ಖುಷಿ ಪಡಿಸೋ ಕೆಲಸ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ್ರು. ನಮಗೂ ಸಹ ತುಂಬಾ ಖುಷಿ ಆಯಿತು. ಎಷ್ಟೋ ಜನ ಕಲಾವಿದರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಖುಷಿ ಪಡಿಸ್ತಾ ಅವ್ರ ಖುಷಿಯಲ್ಲಿ ನಾವು ಖುಷಿ ಕಾಣ್ತಿದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸೇವೆಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ. ಒಳ್ಳೇದಾಗಲಿ ಸರ್. ಪ್ರತಿಯೊಬ್ಬ ವೀಕ್ಷಕರಿಗೆ ಈ ಜೂನಿಯರ್ ರಾಜ್ಕುಮಾರ್ನ ಕೋರಿಕೆ ಏನಂದ್ರೆ, ವೀಕ್ಷಣೆ ಮಾಡ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಲಿಂಕ್ ಅನ್ನ ಬಳಸಿಕೊಂಡು ಮಹೇಶ್ ಅವರ ಫೋನ್ ನಂಬರ್ ತಗೊಂಡು ಈ ನಿರಾಶ್ರಿತರ ಜಾಗಕ್ಕೆ ಬಂದು ಅವರಿಗೆ ಸಹಾಯಸ್ಥವಾಗಿ ಕೈ ಜೋಡಿಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರಗಳು. ಥ್ಯಾಂಕ್ ಯು ಸರ್.